ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ಹೆಂಗಾಗೋಗ್ಬಿಟ್ಟಿದೆ ಅಂದರೆ, ವಾರದಲ್ಲಿ ಭಾನುವಾರ ಒಂದಿನ ವ್ಲಾಗ್ ಮಾಡೋ ಥರ ಆಗಿಬಿಟ್ಟಿದೆ, ಇಲ್ಲಾಂದರೆ ಬುಧವಾರ ಇಲ್ಲ ಗುರುವಾರ ಒಂದಿನ ವ್ಲಾಗ್ ಮಾಡೋ ಥರ ಆಗೋಗ್ಬಿಟ್ಟಿದೆ. ಈ ಥರ ಫಿಕ್ಸ್ ಆಗಿಬಿಟ್ಟಿದ್ದೀನಿ ನಾನು. ಮಿಕ್ಕಿದ ದಿನ ಎಲ್ಲ ಮಿನಿ ವ್ಲಾಗ್ ಮಾಡೋ ಥರ ಆಗೋಗ್ಬಿಟ್ಟಿದೆ, ಟೈಮೇ ಸಿಗ್ತಿಲ್ಲ. ಹಾಗಾಗಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕು, ಬೇರೆ ದಿನವೂ ಕೂಡ ವ್ಲಾಗ್ ಮಾಡೋಕ್ಕೆ ಅಭ್ಯಾಸ ಮಾಡ್ಕೊಳ್ಬೇಕು ನಾನು ಕೂಡ. ಇನ್ನು ಇವತ್ತು ಭಾನುವಾರ ಅಲ್ವಾ, ಸಾಮಾನ್ಯವಾಗಿ ನಮ್ಮನೆ ಭಾನುವಾರ ಅಂದರೆ ಏನಾದರೂ ಸ್ಪೆಷಲ್ ಇದ್ದೇ ಇರುತ್ತೆ. ವೆಜ್ಜಲ್ಲಾದರೂ ಸರಿ, ನಾನ್ ವೆಜ್ಜಲ್ಲಾದರೂ ಸರಿ. ಅದರಲ್ಲೂ ನನ್ನ ಹಸ್ಬೆಂಡ್ಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅಲ್ವಾ, ಹಾಗಾಗಿ ನಾನು ನಾನ್ ವೆಜ್ಜೇ ಮಾಡ್ತೀನಿ. ಸಾಮಾನ್ಯವಾಗಿ ಭಾನುವಾರ ಆಲ್ಮೋಸ್ಟ್ ನಾನು ನಾನ್ ವೆಜ್ ಮಾಡ್ತೀನಿ. ಇತ್ತೀಚೆಗೆ ಸ್ವಲ್ಪ ಬೇಡ ಅಪ್ಪು, ತಿಂಗಳಲ್ಲಿ 2 ದಿನ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೆ. ಆದರೆ ಅವರು ನಾನ್ ವೆಜ್ ಮಾಡು ಅಂತಲೇ ಹೇಳ್ತಿರ್ತಾರೆ. ಹಾಗಾಗಿ ಭಾನುವಾರ ನಾನ್ ವೆಜ್ಜೇ ಮಾಡಿಬಿಡ್ತೀನಿ. ಇನ್ನು ಇವತ್ತು ವೆಜ್ ಮಾಡಿದ್ದೀನಿ, ನಾನ್ ವೆಜ್ ಏನೂ ಮಾಡಿಲ್ಲ ಇವತ್ತು. ಯಾಕಂದರೆ ಮಧ್ಯಾಹ್ನ ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದೀವಿ, ಒಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗಬೇಕು. ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನು ಕೂಡ ನಾನು ಆಮೇಲೆ ಹೇಳ್ತೀನಿ. ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಬೆಳಗಿನ ತಿಂಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಅರ್ಧ ರೆಡಿ ಮಾಡಿಟ್ಟಿದ್ದೀನಿ, ಇನ್ನೊಂದು ಅರ್ಧ ಮಾಡಬೇಕು. ಅಂದರೆ ಚೌಳಿಕಾಯಿ ಪಲ್ಯನ ಮಾಡಬೇಕು. ರೆಸಿಪಿನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗಾಗಿ ಅದನ್ನು ಹಂಗೆ ಇಟ್ಬಿಟ್ಟು ವ್ಲಾಗ್ನ ಶುರು ಮಾಡೋಣ ಅಂತ ಹೇಳಿ ಬಂದೆ. ಇವಾಗ ಹೋಗಿ ಅದು ಚೌಳಿಕಾಯಿ ಪಲ್ಯ ಕೂಡ ಮಾಡಬೇಕು. ಇನ್ನು ಸ್ವಲ್ಪ ಇವತ್ತು ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ ಬೆಳಗ್ಗೆನೇ. ಯಾಕಂದರೆ ಕಣ್ಣೆಲ್ಲ ತುಂಬ ಉರಿತಾ ಇತ್ತು. ಮುಂಚೆ ಎಲ್ಲ ಬರೀ ಅಲ್ಲಿ ಸಿಸ್ಟಮಲ್ಲಿ ಸ್ವಲ್ಪ ಟೈಮ್ ಅಷ್ಟೇ ನಾನು ಸಿಸ್ಟಮ್ನ ನೋಡ್ತಾ ಇದ್ದಿದ್ದು. ಏನಾದರೂ ಎಡಿಟಿಂಗ್ ಕೆಲಸ ಇದ್ದರೆ ಮಾತ್ರ ನಾನು ಸಿಸ್ಟಮ್ ಮುಂದೆ ಕೂರ್ತಿದ್ದೆ, ಇಲ್ಲಾಂದರೆ ಅಷ್ಟೊಂದೇನು ನಾನು ಸಿಸ್ಟಮ್ನ ನೋಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಆದರೆ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಅಲ್ಲಿ ಏನಾದರೂ ಎಡಿಟಿಂಗ್ ಕೆಲಸ ಇತ್ತು, ಎಲ್ಲನೂ ಮುಗಿಸ್ಕೊಂಡೆ ಅಂತ ಅಂದಮೇಲೆ ಈ ಕಡೆ ವಿಡಿಯೋ ಎಡಿಟ್ ಮಾಡೋದು ಶುರುವಾಗಿ ಹೋಗ್ಬಿಡುತ್ತೆ. ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಬರೀ ಫೋನು ಸಿಸ್ಟಮು ನೋಡಿ ನೋಡಿ ಕಣ್ಣೆಲ್ಲ ಉರಿ ಬಂದುಬಿಟ್ಟಿದೆ. ಹಿಂಗೆ ಕಣ್ಣು ಮುಚ್ಚಿದ್ರೆ ಸಾಕು, ಫುಲ್ಲು ಉರಿತಾ ಇರುತ್ತೆ ಕಣ್ಣೆಲ್ಲ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಹರಳೆಣ್ಣೆನ ತಲೆಗೆ ಹಚ್ಚಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಅದೇ ಕೆಲಸ ಮಾಡಿದ್ದು. ಒಂದಿಷ್ಟು ಹರಳೆಣ್ಣೆ ತೊಗೊಂಡು ಚೆನ್ನಾಗಿ ನೆತ್ತಿಗೆ ತಿಕ್ಬಿಟ್ಟಿದ್ದೀನಿ. ನನಗೆ ಹೆಂಗೆ ಅಂದರೆ, ಏನಾದರೂ ಈ ಥರ ಕಣ್ಣುರಿ ಎಲ್ಲ ಬಂದುಬಿಟ್ರೆ ಇದಕ್ಕಿದ್ದಂಗೆ ತಲೆನೋವು ಶುರುವಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಕಣ್ಣುರಿ ಬಂತು ಅಂತ ಅಂದಿದ ತಕ್ಷಣ ನಾನು ಚೆನ್ನಾಗಿ ಹರಳೆಣ್ಣೆ ಹಚ್ಬಿಡ್ತೀನಿ. ಆವಾಗ ಅದು ಆಟೋಮೆಟಿಕ್ಕಾಗಿ ಕಡಿಮೆ ಆಗೋಗ್ಬಿಡುತ್ತೆ. ಇನ್ನು ಜಾಸ್ತಿ ಕಣ್ಣುರಿತಾ ಇದೆ ಅಂತ ಅಂದರೆ, ರಾತ್ರಿ ಹೊತ್ತು ಸ್ವಲ್ಪ ಹರಳೆಣ್ಣೆನ ಕಣ್ಣಿನ ಮೇಲೆ ಈ ಥರ ರೆಪ್ಪೆ ಮೇಲೆ ಹಚ್ಕೊಂಡು ಮಲಗಿಬಿಡ್ತೀನಿ. ಬೆಳಗ್ಗೆ ಅಷ್ಟರಲ್ಲಿ ಕಣ್ಣಲ್ಲಿರೋ ಕಸ ಎಲ್ಲ ಈಚೆ ಕಡೆ ಬಂದಿರುತ್ತೆ. ಅದಲ್ಲದೆ ಸ್ವಲ್ಪ ಕಣ್ಣು ಕೂಡ ತಣ್ಣಗಿರುತ್ತೆ. ನನಗೆ ಉರಿತಿರೋದೆಲ್ಲ ಕಡಿಮೆ ಆಗುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಏನಾದರೂ ಕಣ್ಣು ಜಾಸ್ತಿ ಉರಿತಾ ಇದೆ, ಅಪ್ಪ ನನಗೆ ಹೀಟ್ ಜಾಸ್ತಿ ಆಗಿದೆ ಅನ್ನೋ ಥರ ಇದ್ದರೆ, ಅಂದರೆ ಪ್ಯೂರ್ ಹರಳೆಣ್ಣೆನ ತೊಗೊಳ್ಳಿ. ಅಂಗಡಿಲೆಲ್ಲ ಕೊಡ್ತಾರೆ ನೋಡಿ, ಆ ಹರಳೆಣ್ಣೆಲೆಲ್ಲ ತೊಗೊಳ್ಬೇಡಿ. ಗಾಣದಲ್ಲಿ ಕೊಡ್ತಾರಲ್ಲ, ಮಾಡಿಸ್ಕೊಂಡು ಬರ್ತೀವಲ್ಲ ನಾವು, ಆ ಥರ ತೊಗೊಂಡು ಬಂದು ಹಾಕೊಳ್ಳಿ, ತುಂಬಾ ಒಳ್ಳೆಯದು. ಅಂಗಡಿಯಿಂದ ತರೋದು ಅಷ್ಟೊಂದು ಒಳ್ಳೇದಿರಲ್ಲ, ಪ್ಯೂರ್ ಇರಲ್ಲ ಅಲ್ವಾ. ಹಾಗಾಗಿ ಇನ್ನು ನಾನು ಲಾಸ್ಟ್ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ, ಆ ವ್ಲಾಗಲ್ಲಿ ಸುಮಾರು ಜನ ನನಗೆ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ, ನಿಮ್ಮ ಲವ್ ಸ್ಟೋರಿ ವ್ಲಾಗ್ ಮಾಡಿ, ಹಾಗೆ ನಿಮ್ಮ ವೆಯ್ಟ್ ಲಾಸ್ ಜರ್ನಿದು ವ್ಲಾಗ್ ಮಾಡಿ ಅಂತ ಹೇಳ್ಬಿಟ್ಟು. ಆ ವ್ಲಾಗಲ್ಲಿ ಅಂತ ಅಲ್ಲ, ನಾನು ಅಪ್ಲೋಡ್ ಮಾಡೋ ಎಲ್ಲ ವ್ಲಾಗಲ್ಲೂ ನೀವು ಕೇಳ್ತಾನೆ ಇರ್ತೀರಾ. ನಾನು ಹಾಗಾಗಿ ಇದೆರಡ್ರದ್ದು ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಯಾವುದು ಮೊದಲು ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮೊದಲು ಲವ್ ಸ್ಟೋರಿ ಮಾಡೋದಾ ಅಥವಾ ನನ್ನ ವೆಯ್ಟ್ ಲಾಸ್ ಜರ್ನಿ ಮಾಡೋದಾ ಅಂತ ಹೇಳ್ಬಿಟ್ಟು. ಹಾಗಾಗಿ ನೀವು ಈ ವ್ಲಾಗಲ್ಲಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ, ಮೊದಲು ನಾನು ಲವ್ ಸ್ಟೋರಿ ಮಾಡಲಾ ಅಥವಾ ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ವ್ಲಾಗ್ ಮಾಡಲಾ ಅಂತ ಹೇಳ್ಬಿಟ್ಟು. ನೀವು ಯಾವುದನ್ನ ರಿಕ್ವೆಸ್ಟ್ ಮಾಡ್ತೀರಾ ಅಥವಾ ಯಾವುದ್ರ ಬಗ್ಗೆ ವ್ಲಾಗ್ ಮಾಡಿ ಅಂತ ಜಾಸ್ತಿ ಕಮೆಂಟ್ ಮಾಡ್ತೀರಾ, ನಾನು ಅದನ್ನೇ ನೆಕ್ಸ್ಟು ವ್ಲಾಗಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಇವಾಗ ಬನ್ನಿ ಚೌಳಿಕಾಯಿ ಪಲ್ಯನ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಹಾಗೆ ರೆಸಿಪಿ ಕೂಡ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ನಮ್ಮನೆ ಅಂತೂ ಫ್ಯಾನ್ ಹಾಕಿಲ್ಲ ಅಂದರೆ ಇರಲಿಕ್ಕೆ ಆಗಲ್ಲ, ಫುಲ್ಲು ಸೆಕೆ ಆಗ್ತಾ ಇರುತ್ತೆ. ಅದರಲ್ಲೂ ರೂಮಲ್ಲಿ ನಾನು ಕಿಟಕಿ ಬೇರೆ ತೆಗಿಯಲ್ಲ ಬೆಳಗ್ಗೆ ಟೈಮು, ಹಾಗಾಗಿ ಧೂಳು ಬರುತ್ತೆ ತುಂಬ. ಹಂಗಾಗಿ ನಾನು ತೆಗಿಲಿಕ್ಕೆ ಹೋಗಲ್ಲ. ಇನ್ನು ತಿಂಡಿಗೆ ಇವತ್ತು ಬಂದು ರವೆ ರೊಟ್ಟಿನ ಮಾಡಿದ್ದೀನಿ. ರವೆ ರೊಟ್ಟಿ ಅಂದರೆ ಇದಕ್ಕೆ ಸ್ವಲ್ಪ ರವೆ ಮತ್ತು ಗೋಧಿ ಹಿಟ್ಟು ಹಾಗೆ ಕ್ಯಾರೆಟ್ನ ರುಬ್ಬಿಟ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ರೊಟ್ಟಿ ಥರ ತೊಟ್ಕೊಂಡಿರೋದಷ್ಟೇ. ಇನ್ನು ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಹಾಗೆ ತುಂಬ ತೆಳ್ಳಗೂ ಕೂಡ ನಾವು ಇದನ್ನು ಮಾಡ್ಕೊಳ್ಬೋದು, ಚಪಾತಿ ಥರ ಆರಾಮಾಗಿ ಲಟ್ಟಿಸ್ಕೊಂಡು ಬಿಡ್ಬೋದು. ಇದ್ರ ಜೊತೆಗೆ ಸ್ವಲ್ಪ
ಈ ಕಡೆ ಬೇಳೆ ಮತ್ತು ದೊಂಟಿನ ಸೊಪ್ಪೆಲ್ಲ ಹಾಕ್ಬಿಟ್ಟು ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸೊಪ್ಪಿತ್ತು, ಹಾಗಾಗಿ ಅದೆರಡೂ ಸೇರಿಸಿ ಮಾಡಿದ್ದೀನಿ. ಇನ್ನು ಈ ಕಡೆ ಚವಳಿಕಾಯಿ ಪಲ್ಯಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನಗದು ಸರಿಯಾಗಿ ಹೇಳಲಿಕ್ಕೆ ಬರಲ್ಲ, ಹಂಗಾಗಿ ನಾನು ಗೋರಿಕಾಯಿ ಅಂತಲೇ ಅಂತೀನಿ, ಯಾರೇನು ಅಂದ್ಕೊಂಡ್ಬೇಡಿ. ಇನ್ನು ಇವಾಗ ಈ ಗೋರಿಕಾಯಿ ಪಲ್ಯ ಮಾಡಲಿಕ್ಕೆ ಒಂದು 200 ಗ್ರಾಮಷ್ಟು ಗೋರಿಕಾಯಿನ ತೊಗೊಂಡಿದ್ದೀನಿ. ಈ ಥರ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಈ ಪಲ್ಯಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ, ಹಾಗಾಗಿ ಈ ಥರ ಉದ್ದುದ್ದು ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇನ್ನು ಐರನ್ ಕಡಾಯಿಗೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಆ ಗೋರಿಕಾಯಿನ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕಿದ್ರೂ ಕೂಡ ನಡೆಯುತ್ತೆ, ಹಾಕಿಲ್ಲ ಅಂದರೂ ಕೂಡ ನಡೆಯುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಬೇಗನೆ ಹುರ್ಕೊಂಡು ಬಿಡ್ಬೋದು. ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತೀನಿ ನಾನು. ಇವಾಗ ನೀಟಾಗಿ ಹುರ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ಅದು ಸ್ವಲ್ಪ ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗ್ತಾ ಇದೆ. ಹಾಗೆ ಗೋರಿಕಾಯಲ್ಲಿ ಸ್ವಲ್ಪ ಕಹಿ ಇರುತ್ತೆ ನೋಡಿ. ಈಗ ಸಾಮಾನ್ಯವಾಗಿ ಗೋರಿಕಾಯಿ ಪಲ್ಯ ತಿಂದರೆ ಸ್ವಲ್ಪ ಕಹಿ ಅಥವಾ ಒಗ್ರು ಅನ್ನಿಸ್ತಾ ಇರುತ್ತೆ. ಈ ಥರ ಹುರ್ಕೊಂಡ್ರೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ, ಹಾಗಾಗಿ ನಾನು ಈ ಥರ ಹುರ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸಾಕಾಗೋಗ್ಬಿಡುತ್ತೆ. ಇವಾಗ ಇದನ್ನು ಹುರ್ಕೊಂಡಿದ್ದಾಯಿತು. ಇನ್ನು ಈ ಕಡೆ ಬಂದುಬಿಟ್ಟು ಈ ಗೋರಿಕಾಯಿ ಪಲ್ಯಗೆ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾನು ಒಂದು 5 ರಿಂದ 6 ಇಲಕ್ಲು ಬೆಳ್ಳುಳ್ಳಿ ಗೆಡ್ಡೆನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 1/4 ಇಂಚಿನಷ್ಟು ಶುಂಠಿ, ಒಂದು 2 ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ, ಒಂದು 2 ಹಸಿರು ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಿಮೆ ಕ್ವಾಂಟಿಟಿಲೇ ತೊಗೊಳ್ಳಿ, ಇಲ್ಲಾಂದರೆ ಬರೀ ಅದೇ ಫ್ಲೇವರ್ ಬರ್ತಿರುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ. ಇವಾಗ ಇಷ್ಟನ್ನು ಕೂಡ ಒಂದು ಜಾರ್ಗೆ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ತಾ ಇದ್ದೀನಿ. ತೀರ ಸಣ್ಣದಾಗಿ ರುಬ್ಕೊಳ್ಬೇಕು. ಇದನ್ನು ತರಿಯಾಗಿ ರುಬ್ಕೊಂಡ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಹಾಗಾಗಿ ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರೆ ರುಚಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ಇವಾಗ ರುಬ್ಕೊಂಡಿದ್ದಾದಮೇಲೆ ನಾನು ಇವಾಗ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಸೇರಿಸ್ಕೊಂಡಿದ್ದೀನಿ. ನಾವು ಆಗಲೇ ರುಬ್ಬಲಿಕ್ಕೂ ಕೂಡ ಜೀರಿಗೆನ ಹಾಕ್ಕೊಂಡಿರೋದ್ರಿಂದ ಜೀರಿಗೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಂಡು 1-2 ಈರುಳ್ಳಿನ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಈರುಳ್ಳಿನ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಒಂದು ಮೀಡಿಯಮ್ ಗಾತ್ರ ಒಂದು 2 ಈರುಳ್ಳಿನ ತೊಗೊಂಡಿದ್ದೀನಿ ಅಷ್ಟೇ. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಪಲ್ಯದ ರುಚಿ ಚೆನ್ನಾಗೇ ಬರುತ್ತೆ, ಏನು ರುಚಿ ಏನು ಕೆಡಲ್ಲ. ಇವಾಗ ನಾನು ರುಬ್ಬಿಟ್ಕೊಂಡಿದ್ದೆ ನೋಡಿ, ಆ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು 1/4 ಭಾಗ ಫ್ರೈ ಆದಮೇಲೆ ಈ ಮಸಾಲೆನ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ನಾವು ಹಸಿ ಮಸಾಲೆ ಅಲ್ವಾ ಹಾಕಿರೋದು, ಹಾಗಾಗಿ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಅದಕ್ಕೆ ನಾನು ಒಂದು ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ. ಆಲೂಗಡ್ಡೆನ ನಾನು ಸಪ್ರೇಟಾಗಿ ಫ್ರೈ ಏನು ಮಾಡ್ಕೊಂಡಿಲ್ಲ, ಸಿಪ್ಪೆ ಸಿಕ್ಬಿಟ್ಟು ಹಂಗೆ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ನಾವು ಗೋರಿಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, 1 ಚಿಟಿಕೆ ಆಗುವಷ್ಟು ಅರಿಶಿನ, ಉಪ್ಪು ಎಷ್ಟು ಬೇಕಷ್ಟನ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಂಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ. ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ಎಣ್ಣೆ ಜಾಸ್ತಿ ಹಾಕಿಲ್ಲ ನೋಡಿ, ಹಾಗಾಗಿ ಅದು ಎಣ್ಣೆ ತೇಲೋ ಥರ ಎಲ್ಲ ನಾವು ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಎಣ್ಣೆ ಜಾಸ್ತಿ ಹಾಕಿದ್ರೆ ಎಣ್ಣೆ ಬಿಡೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಎಣ್ಣೆ ಕಡಿಮೆ ಹಾಕಿರೋದ್ರಿಂದ ಅದು ಎಣ್ಣೆ ಬಿಡೋವರೆಗೂ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇವಾಗ ಈ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಒಂದು 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡು ಬಿಡ್ತೀನಿ. ಆ ಟೊಮೊಟೊದಲ್ಲಿರೋ ನೀರು ಅದೆಲ್ಲ ಸೇರಿಕೊಂಡು ಚೆನ್ನಾಗಿ ಅದು ಬೆಂದ್ಕೊಂಡಿರುತ್ತೆ, ಒಂದು 1/4 ಭಾಗ ಬೆಂದಿರುತ್ತೆ. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 4 ರಿಂದ 5 ಸ್ಪೂನ್ ಆಗುವಷ್ಟು ನೀರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕಾಗತ್ತೆ. ಆ ನೀರೆಲ್ಲ ಹಿಂಗೋವರೆಗೂ ಬೇಯಿಸ್ಕೊಳ್ಬೇಕು. ನಾವು ಚವಳಿಕಾಯಿನ ಆವಾಗಲೇ ಹುರಿದಿರೋದ್ರಿಂದ ಬೇಗನೆ ಬೆಂದ್ಕೊಂಡು ಬಿಡುತ್ತೆ, ಇದು ಟೈಮ್ ಏನು ತೊಗೊಳ್ಳಲ್ಲ. ಇನ್ನು ಆಲೂಗಡ್ಡೆ ಕೂಡ ಬೇಗನೆ ಬೆಂದೋಗ್ಬಿಡುತ್ತೆ. ಇಷ್ಟು ಮಾಡಿಕೊಂಡ್ರೆ ಈ ಪಲ್ಯ ರೆಡಿನೇ ಆಗೋಗ್ಬಿಡುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಇದು ಬೇರೆ ಥರನೇ ಮಾಡ್ಕೊಂಡಿರೋ ಪಲ್ಯ ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಹೊಂದ್ಕೊಳುತ್ತೆ. ಇನ್ನು ಇವತ್ತು ತಿಂಡಿ ಎಲ್ಲ ಬೇಗನೆ ರೆಡಿ ಮಾಡ್ಕೊಂಡ್ಬಿಟ್ನಲ್ಲ, ಹಾಗಾಗಿ ನಾನು ಕೂಡ ಬೇಗನೆ ತಿಂಡಿನ ಮಾಡಿಕೊಂಡೆ. ನನ್ನ ಹಸ್ಬೆಂಡ್ ಬಂದಿರಲಿಲ್ಲ, ಅವರು ಆ ಶಾಪಲ್ಲೇ ಕೆಲಸ ಏನೋ ಮಾಡ್ತಾಯಿದ್ರು, ಕಸ್ಟಮರ್ ಇದ್ದರು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಲೇಟಾಗಿ ಬಂದರು, ಅಂದರೆ ನಾವು ಹೊರಡೋ ಟೈಮ್ಗೆ ಅವರು ತಿಂಡಿಗೆ ಬಂದಿದ್ದು. ಆ ಟೈಮ್ ಆಗಲೇ ಆಗೋಗ್ಬಿಟ್ಟಿತ್ತು, ಒಂದು 11:15 ಆಗಿತ್ತು. ಹಾಗಾಗಿ ಸ್ವಲ್ಪ ಹಂಗೆ ತಿನ್ಕೊಳ್ತಾ ಇದ್ದಾರೆ. ಪಲ್ಯ ಭಾರಿ ಚೆನ್ನಾಗೈತೆ. ರೊಟ್ಟಿ ಏನು ರವೆ ರೊಟ್ಟಿನಾ? ಅದು ಬಿಸಿ ಬಿಸಿ ತಿಂದಿದ್ರೆ ಇನ್ನೂ ಚೆನ್ನಾಗಿರೋದು. ಇವರು ಈ ಟೈಮ್ ಬಂದವರು, ಇವಾಗ 11:15 ಆಗಿದೆ, ಇವಾಗ ಬಂದಿದ್ದಾರೆ.
ಚೆನ್ನಾಗಿದೆಯಾ? ಹ್ಞೂ. ಇವಾಗ ರೆಡಿಯಾಗಿದ್ದಾಯ್ತು, ನಾನು ಕೂಡ ಹೊರಡ್ತಾ ಇದ್ದೀವಿ. ಒಂದಿಷ್ಟು ಬಟ್ಟೆ ತೆಗ್ದಿಲ್ಲ ಹಾಕಿದ್ದೀನಿ ನೋಡಿ, ಎಲ್ಲ ಬಟ್ಟೆನೂ ತೆಗೆದು ಹಾಕಿ ಕೊನೆಯಲ್ಲಿ ಈ ಡ್ರೆಸ್ನ ಹಾಕೊಂಡಿದ್ದೀನಿ. ಒಂದೆರಡು ಡ್ರೆಸ್ ಫುಲ್ಲು ಲೂಸ್ ಆಗ್ತಾ ಇದೆ, ಹಾಕ್ಲಿಕ್ಕೆ ಆಗ್ತಿಲ್ಲ. ಇದು ಕಾಟನ್ ಥರ ಇದೆ, ಹಂಗಾಗಿ ನೀಟಾಗಿ ಫಿಟ್ಟಾಗಿ ಕುತ್ಕೊಂಡು, ಹಂಗಾಗಿ ಇದೇ ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಸೀರೆ ಉಟ್ಕೊಳ್ಳೋಣ ಅಂದ್ಕೊಂಡೆ, ಬೆಟ್ಟ ಹತ್ತಬೇಕು, ಅಲ್ಲಿ ಆಗಲ್ಲ ನಿನ್ನ ಕೈಲಿ ನೋಡು ಅಂತ ಅಂದರು ಅಪ್ಪು. ಹಾಗಾಗಿ ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಇದೊಂದು ಸಲ ಆಗಲಿ ನಾನು ಹಾಕ್ಕೊಂಡಿದ್ದೆ, ನೀವು ನೋಡಿರ್ಬೋದು ಒಂದು ವ್ಲಾಗಲ್ಲಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸಿಂಪಲ್ ಆಗಿದೆ. ಇವರು ಲೇಟಾಗಿ ಬಂದರು ಆಯಿತಾ, ಲೇಟಾಗಿ ಬಂದ್ಬಿಟ್ಟು ಇವಾಗ ಗಲಿಬಿಲಿ ಮಾಡ್ತಾರೆ, ಬಾ ಟೈಮ್ ಆಯಿತು ಅಂತ. ಗಲಿವರ ಅದನ್ನ ಬಿಚ್ಚೋದು ಯಾಕೆ, ತಿರ್ಗಿ ಕಟ್ಟೋದೇನಕ್ಕೆ? ಈಗ ಬೈಕಲ್ಲಿ ಹೋಗ್ತಾ ಇದೀವಲ್ಲ, ಹೆಲ್ಮೆಟ್ ಹಾಕಂತೀಯಲ್ಲ? ಹೆಲ್ಮೆಟ್ ಹಾಕಿದ್ರು ಫುಲ್ ಕೂದಲೆಲ್ಲ ಅದಬೇಕು ನಂಗೆ ಹೆಲ್ಮೆಟ್. ಸರಿ, ನನ್ನ ಹೇರ್ ಸ್ಟೈಲ್ ಎಲ್ಲ ಹೋಗ್ಬಿಡುತ್ತೆ ಹೋಗೋಷ್ಟರಲ್ಲಿ. ಸರಿಮ್ಮ ವಾಂಗ. ಅದನ್ನೇ ಕೊಡು. ದಡಿತಲೆ ನಿಂದು. ಇನ್ನು ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ನನ್ನ ಹಸ್ಬೆಂಡ್ ಫ್ರೆಂಡ್ ಮನೇಲಿ ದೇವತಾ ಕಾರ್ಯ ಇದೆ, ಅಲ್ಲಿಗೆ ಹೋಗ್ತಿರೋದು. ದೇವತಾ ಕಾರ್ಯ ಅಥವಾ ಮುಡಿ ಕೊಡೋ ಶಾಸ್ತ್ರ ಅಂತ ಎಲ್ಲ ಹೇಳ್ತೀವಲ್ಲ, ಅಲ್ಲಿಗೆ ನಾವು ಹೋಗ್ತಿರೋದು. ಅವ್ರು ಬಂದುಬಿಟ್ಟು ಸಿದ್ರ ಬೆಟ್ಟದಲ್ಲಿ ಫಂಕ್ಷನ್ ಇಟ್ಕೊಂಡಿರೋದು, ಹಾಗಾಗಿ ನಾವು ಸಿದ್ರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಾನು ಯಾವತ್ತೂ ಈ ಬೆಟ್ಟಕ್ಕೆ ಹೋಗಿರಲಿಲ್ಲ, ಇದೇ ಮೊದಲನೇ ಸಲ ನಾನು ಇಲ್ಲಿಗೆ ಬಂದಿದ್ದು. ನನ್ನ ಹಸ್ಬೆಂಡ್ ಮುಂಚೆ ಒಂದು ಸಲ ಬಂದಿದ್ದರು, ಅವ್ರ ಮನೇಲೇ ಮುಂಚೆ ಒಂದು ದೇವತಾ ಕಾರ್ಯ ಮಾಡಿದಾಗಲೂ ಕೂಡ ಅವ್ರು ಬಂದಿದ್ರಂತೆ, ಆದರೆ ನಾನಿದೇ ಮೊದಲನೇ ಸಲ ಬಂದಿದ್ದು. ಇದು ಬಂದುಬಿಟ್ಟು ತುಮಕೂರು ಡಿಸ್ಟಿಕ್ಕಲ್ಲಿ ಕೊರಟಗೆರೆ ಹತ್ತತ್ರ ಬರುತ್ತೆ. ಸಾಮಾನ್ಯವಾಗಿ ಆ ಕಡೆ ಇರೋರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಬನ್ನಿ ಮೇಡಮ್, ಬನ್ನಿ ನೋಡಿ, ಇದೆ ಸಿದ್ರಿ ಬೆಟ್ಟ. ಎಲ್ಲದಕ್ಕೂ ಆಗ್ತದೆ. ಮೊಬೈಲ್ ನೋಡ್ಕೊಂಡು ಪೈಕಿ ಹೊಡೆದಿಯಮ್ಮ. ಅಲ್ಲಲ್ಲಮ್ಮ, ಅಲ್ಲಿ ಮೇಲೆ ಹೋಗ್ಬೇಕು. ಅದು ಫಸ್ಟ್ನೇದೈತಲ್ಲ, ಇದು ಇಲ್ಲಲ್ಲ ಇರೋದು, ಇಲ್ಲಿ ಮೇಲೆ ಅಲ್ಲಿರೋದು. ಇವರು ಏನ್ ಗೊತ್ತಾ, ನಿಮಿಷ ಯಾವಾಗ್ಲಾದ್ರೂ ಫೋನು ಕ್ಯಾಮ್ರಾ ಕೈ ಸಿಕ್ಕಿದ್ರೆ ಅದೇನದು ಕೈಯಲ್ಲಿ ಬೆಟ್ಟ ಹಿಡ್ಕೊಂಡು ತೋರ್ಸೋದು, ಅದೆಲ್ಲ ಅವಾಗ ಹಿಡ್ಕೊಂಡು ತೋರ್ಸೋದು, ನೋಡಿ ಹಿಂಗ್ ಮಾಡೋದು ಇದೆ. ಅವಾಗೆಲ್ಲ ಬರೀ ಇಂಥ ಫೋಟೋಸ್. ಅವಾಗ ಚಿಕ್ಕ ಹುಡುಗರಲ್ಲಿ ಇನ್ನ ಅವಾಗ ಚಿಕ್ಕ ಹುಡುಗರಲ್ಲ, ನಮ್ಮ ಮದುವೆ ಆದ್ಮೇಲೂ ಕೂಡ ಬರೀ ಇದೆ. ಅವಾಗಿನ ಟ್ರೆಂಡ್ ಹಂಗಿತ್ತು, ಹಂಗ್ ಮಾಡಿದೀವಿ ಅಷ್ಟೇ. ನಾವು ಅಲ್ಲಿಂದ ಇಲ್ಲಿ ತನಕ ಅಷ್ಟು ಕಷ್ಟಪಟ್ಕೊಂಡು ಬಂದಿದ್ದೀವಿ, ಇವರಿಗೆ ಬೆಟ್ಟ ಹಟ್ಟೋದೇ ಬೇಡವಂತೆ. ಪಲ್ಟಿ ಹೊಡಿಯಲ್ಲ, ನಾನು ಸ್ಟ್ರಾಂಗ್ ಆಗಿದ್ದೀನಿ. ನಾನು ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಬೆಟ್ಟ ಹತ್ತುತ್ತೀನಿ ಅಂದ್ರೂ ಇವ್ರು ಹತ್ತಕ್ಕಾಗಲ್ಲ ಹಾಕೊಂಡಿದ್ಯಾ? ಹೆಂಗೆ ನೀನ್ ಬೆಟ್ಟ ಹತ್ತುತ್ತೀಯಾ? ಹತ್ತುತ್ತೀನಿ. ಅಲ್ಲಿ ಏನು ಕವನನ್ ಮದ್ವೆಲಿ ರೇಗಿಸ್ತಾ ಇದ್ರಲ್ಲ, ನಿನ್ನ ಪ್ರೋಟೀನು ನಿನ್ನ ವಿಟಮಿನು ಎಲ್ಲ ಇಷ್ಟೇನಾ ಅಂತ ಪ್ರೂವ್ ಮಾಡ್ತೀನಿ ಇವತ್ತು. ಮಾಡ್ತೀಯ? ರಾತ್ರಿ ಎಲ್ಲ ಕಾಲು
ಇನ್ನು ಮದುವೆಲೆಲ್ಲ ರೇಗಿಸ್ತಾ ಇದ್ರಲ್ಲ, ಅದಕ್ಕೆ ಇಲ್ಲಿ ಬೆಟ್ಟ ಹತ್ತುತ್ತೀನಿ ಅಂತ ಹೇಳ್ಬಿಟ್ಟು ನಾನು ಹತ್ತೋಣ ಅಂತೇಳಿ ಹತ್ತುತ್ತಾ ಇದ್ದೆ. ಫುಲ್ಲು ಬೆಟ್ಟ ಹತ್ತೋಕ್ಕಂತೂ ಆಗಲಿಲ್ಲ, ಒಂದು ಅರ್ಧ ಬೆಟ್ಟನಾದರೂ ಹತ್ತೋಣ, ಫುಲ್ ಬೆಟ್ಟ ಹತ್ತೋಕ್ಕಾಗಿಲ್ಲ ಅಂದ್ರೂ ಅಂತ ಹೇಳ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀವಿ. ಅದಲ್ಲದೆ ನಾನು ಹೀಲ್ಸ್ ಹಾಕ್ಕೊಂಡು ಬಂದುಬಿಟ್ಟಿದ್ದೀನಿ. ಇವರು ಟೈಮ್ ಆಯಿತು ಅಂತ ಅರ್ಜೆಂಟ್ ಮಾಡಿದ್ರ, ನನಗೆ ಗೊತ್ತೇ ಆಗಲಿಲ್ಲ, ತಲೆಗೆ ಅವಾಗ ಬರಲೇ ಇಲ್ಲ. ಅಯ್ಯೋ ಬೆಟ್ಟ ಹತ್ತೋದಕ್ಕಲ್ವ ಹೋಗ್ತಿರೋದು, ಫ್ಲಾಟ್ ಆಗಿರೋ ಚಪ್ಪಲಿ ಹಾಕ್ಕೊಳ್ಬೇಕು ಅನ್ನೋ ಐಡಿಯಾನೇ ಬರ್ದಿಲ್ಲ. ನಾನು ಅಂದ್ಕೊಂಡೆ ಸ್ಲಿಪ್ಪರ್ನೆಲ್ಲ ಕೆಳಗಡೆ ಬಿಟ್ಬಿಟ್ಟೆ ಬೆಟ್ಟ ಹತ್ತುತ್ತಾರೇನೋ ಅಂತ ಹೇಳ್ಬಿಟ್ಟು, ಆದರೆ ಎಲ್ಲರೂ ಸ್ಲಿಪ್ಪರ್ ಹಾಕ್ಕೊಂಡೆ ಬೆಟ್ಟ ಹತ್ತುತ್ತಿದ್ರಲ್ಲ, ಹಂಗಾಗಿ ನಾನು ಕೂಡ ಅಲ್ಲಿ ಗಾಡಿ ಹತ್ರನೇ ಸ್ಲಿಪ್ಪರ್ ಬಿಟ್ಟು ಬರೋದನ್ನ ಮರ್ತ್ಬಿಟ್ಟು ಹಂಗೇ ಬಂದುಬಿಟ್ಟಿದ್ದೀನಿ. ನೋಡಲಿಕ್ಕೆ ವ್ಯೂ ಮಾತ್ರ ಕಾಣಿಸ್ತದೆ. ಇನ್ನು ಮೇಲ್ಗಡೆ ಹೋದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೇನೋ. ಹೀಲ್ಸ್ ಹಾಕೊಂಡು ಹತ್ತಕ್ಕಂತೂ ಆಗಲ್ಲ. ಬಾ ಇಲ್ಲಿ ಕುತ್ಕೋ ಆರಾಮಾಗಿ, ಇಲ್ಲಿ ತಣ್ಣಗೆ ನೆರಳೈತೆ. ಅದು ಬೇಲಿ ಗಿಡ. ಯಾವ ಗಿಡನೋ ನೆರಳು ಕೊಡ್ತೈತೆ, ಹತ್ತು ಕುತ್ಕೋ. ಕುಕ್ಕ ನೋಡು, ಹೋದ್ಸಲ ಅಲ್ಲಿ ಮಾಡಿದ್ದು ಅದೈತಲ್ಲ ಡೌನಲ್ಲಿ, ಅಲ್ಲಿ ಕಾರೆಲ್ಲ ನಿಂತೈತೆ ನೋಡು, ಅಲ್ಲಿ ಹೋದ್ಸಲ. ನೋಡು, ನೀನು ಎಲ್ಲಾದ್ರೂ ವೈಟ್ ಕಾಣಿಸ್ತೀಯ, ನಾನೇ ಕರ್ರಗೆ ಕಾಣಿಸ್ತೀನಿ. ಇವ್ರು ರೇಗಿಸ್ತಾರೆ ನನ್ನನ್ನು, ನೀನು ಬಿಸಿಲಿಗೆ ಹೋದರೆ ನಿನ್ನ ಕಲರ್ ಡೂಪ್ಲಿಕೇಟು, ಒರಿಜಿನಲ್ ಕಲರ್ ಬಂದ್ಬಿಡುತ್ತೆ ಅಂತ. ಇವಾಗ ಉಲ್ಟಾ ಹೇಳ್ತಾ ಇದ್ದಾರೆ. ಹತ್ತಲ್ವಮ್ಮ? ಹೀಲ್ಸ್ ಹಾಕಿದ್ದೀನಿ, ನಾನು ಹತ್ತಲ್ಲ. ಇಲ್ಲೇ ಕುತ್ಕೋ, ಇದು ವೇಲ್ ತೆಗ್ಬಿಟ್ಟಿಲ್ಲ ಹಾಸ್ಕೊಂಡು ಹಿಂಗೆ ಹಚ್ಕೊಂಡು ಕುತ್ಕೊಂಡ್ಬಿಡು, ದೇವ್ರ ಥರ. ಕಾಸಾದರೂ ಆಯ್ತದೆ. ನಾನು ಮೇಲೆ ಹೋಗ್ಬಿಟ್ಟು ಬರ್ತೀನಿ ಅವ್ರ ಜೊತೆ. ಹೋಗಿ, ಒಳ್ಳೇದಾಗಿ. ಇನ್ನು ಆ ಕಡೆ ಕುತ್ಕೋ. ಹಾಂ, ಒಂದು ಟವಲ್ ಕೊಟ್ಬಿಟ್ಟು ಹೋಗಿ. ಟವಲ್ ಐತಿ, ವೇಲ್ ಐತಲ್ಲ, ವೇಲ್ ಹಾಸಿ. ಹಾಂ, ವೇಲ್ ಹಾಸ್ಬಿಟ್ಟು ಹಾಂ, ಟಮಟೆ ಅಲ್ಲಿಂದ ಟಮಟೆ ತಂಬತ್ತೀನಿ. ಟಣ 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 ಕೊಡಿ. ಏನ ಬರೋದ್ರಲ್ಲಿ ನನಗೆ ಅರ್ಧ, ನಿಮ್ಗೆ ಅರ್ಧ. ನಂಗೇನು ಬೇಡ, ನೀನು ಖರ್ಚಿಗೆ ಇಟ್ಟು. ಹಾಂ, ಆಯ್ತು. ನೀವು ಹೇಳ್ದಂಗೆ ಆಗಿ. ನನಗೆ ನಿನ್ನ ಸ್ವಯಂ ಇದು ದುಡಿಮೆಯಿಂದ ನನಗೇನೋ ಬರ್ತಾ ಇಲ್ಲ. ನೀನೇ ಇಟ್ಕೊ, ಅದು ನಿನ್ನ ಆಸ್ತಿ, ಅದು ಆಯ್ತು. ನೀನು ದುಡ್ದಿದ್ದೆ. ಇಲ್ಲಿ ಏನು ಚೆನ್ನಾಗಿ ಗಾಳಿ ಬೀಸ್ತದೆ ಅಂದರೆ ಆರಾಮಾಗಿ ನೆಮ್ಮದಿಯಾಗಿ ಗಾಳಿ ತೊಗೊಂಡ್ಬೋದು. ಇನ್ನು ನಾನು ಆಗಲ್ಲ, ನೀನೇ ಹೋಗಪ್ಪು, ಬರೋಕ್ಕಾಗಲ್ಲ, ಅದು ಕಲ್ಲೆಲ್ಲ ಜಾರುತ್ತೆ ಅಂತ ಹೇಳಿದೆ. ಹಂಗಾಗಿ ಅವರೇ ಹೋಗಿದ್ದಾರೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ತುದೀಲಿ ಕೂತಿದ್ದಾರೆ. ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟು ಆಮೇಲೆ ಫೋನ್ ಮಾಡ್ತಾಯಿದ್ದಾರೆ. ನಾನು ಇಷ್ಟು ಬೇಗ ಇಲ್ಲಿ ಹತ್ಕೊಂಡು ಬಂದೆ ನೋಡು, ಆರಾಮಾಗಿ ಹತ್ಕೊಂಡು ಬರ್ಬೋದು, ಮೆಟ್ಲಿದೆ ಹತ್ಕೊಂಡು ಬಾ ಅಂತ ಹೇಳ್ಬಿಟ್ಟು. ನಾನು ಅದಾದಮೇಲೆ ಸರಿ ಅಂದ್ಬಿಟ್ಟು ನಾನು ಕೂಡ ಹತ್ಕೊಂಡು ಹೋದೆ. ಅಲ್ಲಿ ಕಲ್ಯಾಣಿ ಸಿಗುತ್ತೆ ನೋಡಿ, ಒಂದು ಅರ್ಧ ಬೆಟ್ಟ ಹತ್ತಿದ್ಮೇಲೆ ಒಂದು ಕಾಲ್ವಾಗ ಬೆಟ್ಟ ಅಂತ ಅನಿಸುತ್ತೆ. ಅದಾದಮೇಲೆ ಇನ್ನೂ ಎಷ್ಟು ದೂರ ಹತ್ತಬೇಕು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಒಂದು ಅರ್ಧದಷ್ಟು ಹತ್ಕೊಂಡು ಹೋದ್ನ, ಅದಾದಮೇಲೆ ಅವರೇ ವಾಪಸ್ ಬಂದುಬಿಟ್ಟಿದ್ದಾರೆ. ನೀನು ಒಬ್ಬಳೇ ಬರ್ತೀಯಲ್ಲ, ನಾನು ಬರ್ತೀನಿ, ಜೊತೆಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವರು ಹೊತ್ಬಿಟ್ಟು ಇಳ್ಕೊಂಡು ಬಂದ್ರಲ್ಲ, ಸುಸ್ತಾಯಿತು ಅಂತ ಸುಮ್ಮನೆ ಕೂತಿದ್ರು. ಏನು ದೇವರಣ್ಣ ಇರೋದು? ಸಿದ್ದಪ್ಪ ಅಂತ. ಇದೇ ಫಸ್ಟ್ ಟೈಮ್ ಅಲ್ವಾ ನಾವು ಬಂದಿರೋದು? ನಾನು ಎರಡನೇ ಸಲ. ನಾನಿದೆ ಫಸ್ಟ್ ಟೈಮ್. ನಾವು ಮಾಡಿದ ಕೆಳಗಡೆ ಅಲ್ಲಿ ಚೌಟ್ರಿ ಮಾಡಿದ್ದೆ ನಾವು. ಅಲ್ಲೇ ಅಲ್ಲಿ ಮಾಡಿದ್ದೆ, ಇಲ್ಲಿ ಪ್ಯಾಂಡಲ್ ಆಗ ಮಾಡಿದ್ದೆ. ನಾವು ಒಂದು ತಿಂಗಳು ಮುಂಚೆನೇ ಬುಕ್ ಮಾಡಿದ್ವಿ. ಓ, ಇಲ್ಲೂ ಬುಕ್ ಮಾಡ್ಕೊಳ್ಬೇಕಾ? ಚೌಟ್ರಿ 2 ಚೌಟ್ರಿ 3 ಚೌಟ್ರಿ ಇದೆ. ಬುಕ್ ಮಾಡ್ಕೊಬೋದು. ಒಂದು 1000 ರೂಪಾಯಿ ಏನೋ ಕೊಡ್ಬೇಕು ಫಸ್ಟೇ. 1000 ರೂಪಾಯಿ ಕೊಟ್ಟು ಬುಕ್ ಮಾಡ್ಕೊಂಡು ಆಮೇಲೆ ಇದು ಮಾಡಿ. ಕಮ್ಮಿ ಆಯ್ತು ಜನ ಇವತ್ತು. ಭಾನುವಾರದೊತ್ತು ನೋಡ್ರಿ ಖಾಲಿ ಜಾಗ ಇಲ್ಲ, ಅಷ್ಟು ಜನ ಇರ್ತಾರೆ ಇವತ್ತು. ಫುಲ್ ಕಮ್ಮಿ ಬಿಸಿಲಲ್ವಣ, ಹಂಗಾಗಿ ಎಲ್ಲ ಸ್ವಲ್ಪ ಇದು ಮಾಡಿ. ಬಿಸಿಲಲ್ವಾ, ಹಂಗೆ ಬಿಸಿಲು ಆದ್ರೆ ಕಮ್ಮಿ ಆಯ್ತು ಸ್ವಲ್ಪ. ಮಾಮೂಲಿ ಬಿಸಿಲು ಬಂದು ಮಳೆ ಗಿಳೆ ಬಂದ್ಬಿಡ್ತದೆ ಅಂತ ಒಂದು ಬೈಕೆ ಇದು ಮಾಡ್ಕೊಂಡು ಅಷ್ಟೇ ಆಗೋದು. ಇನ್ನೇನು ನಾವು ಅಲ್ಲಿ ಗಂಟೆ ಹತ್ಬೇಕಂತ ಅಂದ್ಕೊಂಡಿದ್ದು, ಇಲ್ಲಿ ತನಕ ಹತ್ತಿದ್ದೀವಿ. ಅಂದರೆ ಏನು ತರಬೇಕು, ನಮ್ಮ ಕೈಲಿ ಹಾಕ್ಕೊಡ್ಬೇಕು. ನಾನು ಹಾಂ, ತಿರುಗಿ ಈ ಕಡೆ ನೋಡೋಣ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಕೋಟಿಗಳು ಯಾರೋ ನಮ್ಮ ಹುಡುಗ ಅಂತ ಕೆಳಗಿಳ್ಕೊಂಬಿಟ್ಟು ಭಾರ ಮಾಡಾಕ್ತು. ಅಲ್ಲಿ ನಿಮ್ಮ ಫ್ರೆಂಡು
ಇನ್ನು ನಾವು ಅಲ್ಲಿ ಕಲ್ಯಾಣಿ ಸಿಗುತ್ತೆ ನೋಡಿ, ಅಲ್ಲಿ ತನಕ ಮಾತ್ರ ಹತ್ತಿದ್ದು. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕಲ್ಯಾಣಿನೆಲ್ಲ ನೋಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೆಳಗಡೆ ಬಂದು, ಅದಾದಮೇಲೆ ನಾನು ಅಲ್ಲಿ ವಿಡಿಯೋ ಏನೂ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ, ಮರ್ತೇ ಬಿಟ್ಟೆ ನಾನು ಅಲ್ಲಿ ವಿಡಿಯೋ ಮಾಡೋದನ್ನ. ಅದಾದಮೇಲೆ ಹಿಂಗೆ ನಡ್ಕೊಂಡು ಬರ್ತಿರ್ಬೇಕಾದ್ರೆ ನೆನ್ಪು ಮಾಡ್ಕೊಂಡೆ, ಅಯ್ಯೋ ವಿಡಿಯೋ ಮಾಡಿಲ್ವಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನು ಅವರು ಕೂಡ ಅಲ್ಲಿ ಬೆಟ್ಟ ಹತ್ತಿದ್ದೆಲ್ಲನೂ ಮುಗಿಸ್ಕೊಂಡು ಕೆಳಗಡೆ ಬಂದಿದ್ರಲ್ಲ, ಇನ್ನು ಊಟ ಮಾಡಿಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಇವಾಗ ಊಟಕ್ಕೆ ಕೂತಿದ್ದೀವಿ. ಲಿವರ್ ಬೋಟಿ ಗೊಜ್ಜು. ಅದೇ ಅಣ್ಣ ಎಲ್ಲ ಹಾಕ್ಸ್ಕೊಂಡು ಕುತ್ಕೊಂತೀವಿ ಒಂದೇ ಸಲ. ನೀವು ಹೇಳಿದ್ದೀರಾ, ಅಪ್ಲೋಡ್ ಮಾಡ್ತಿದ್ದೀರಾ? ಮಾಡಿ 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 ನೋಡಿ. ಯಾವಾಗಲೇ ಬಂದಿದ್ರಲ್ಲ ಅವರ ಫಾದರ್ ಇವರು, ಯಾರನ್ನ ಹೆಣ್ಣು ಹುಡುಕ್ತಾ ಗಂಡು ಹುಡುಕ್ತಾ ಇದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರ ಮಗನಿಗೆ ಹೆಣ್ಣು ಹುಡುಕ್ತಾ ಇದೀವಿ ನಾವು. ಹೇಳಣ್ಣ. ಹಾಂ ಆಯ್ತು. ಕರ್ಕೊಂಡೇ ಬಂದಿಲ್ಲ, ಒಂದ್ಸಲನೂ ಕರ್ಕೊಂಡೇ ಬಂದಿಲ್ಲ ಕೃಷ್ಣ, ನನ್ನ ನೋಡೇ ಇಲ್ಲ. ನನ್ನ ಮಗಳಿಗೆ ನೋಡಿದ್ದೆ ವಿಡಿಯೋ ಮಾಡಿದ್ರೆ ನೋಡ್ದ. ನಾಚ್ಕೊಳ್ತೀರಾ ನೀವು? ಗೋಬಿ ಎಲ್ಲಮ್ಮ, ಗೋಬಿ ಕೊಡಿಸ್ತಾರೆ. ಪಪ್ಪಿ ಕೊಡು ಆಂಟಿಗೆ. ಗೋಬಿ ಕೊಡಿಸ್ತಾರೆ. ಹಾಂ ಕೊಡಪ್ಪ. ಪಾನಿಪುರಿ ಮಾಡ್ತಾರೆ ಅಂತೀನಿ ಅವ್ರ ಮನೆಗೆ. ಪಾನಿಪುರಿ ಮಾಡ್ತಾರೆ ಗೋಬಿ. ನಿದ್ದೆ ಬಿಸಿಲಿಗೆ. ಊಟ ಆಯ್ತು. ನಮಸ್ಕಾರ ಸರ್. ಕೃಷ್ಣ ಬಂದ ಬಾಳೆಹಣ್ಣು ಒಂದೇ ಒಬ್ಬರು ಸಿಕ್ಕಿದ್ರು ನನಗೆ. ತಾಂಬ ತಿನ್ನಿರಪ್ಪ. ಬಾರ, ನಾನು ಹಿಡ್ಕೊಂಡಿದ್ದೀನಿ. ಬಾರ ನನ್ನ ಮಗಂದು. ಈಗ ಊಟ ಯಾರು ಜಾಸ್ತಿ ಮಾಡೋರೆ, ಯಾರು ತಟ್ಟೆಲಿ ಊಟ ಆಯ್ತು. ಇರಲ್ಲ ಅಪ್ಪ, ಇಲ್ಲಿ ನನ್ನ ಕೈ ಇಲ್ಲೇ ಐತೆ ನೋಡಿ, ನಾನು ಕೈಯಿಂದ ತಿಂತಾ ಇದೀನಿ ಆಯ್ತಾ. ಇದು ನಿಜ ತಾನೆ. ಇವ್ನು ನೋಡಿ ತಟ್ಟೆಲಿ ಎಲ್ಲ ಹೆಂಗ್ ಬಿಟ್ಟವ್ ನೋಡಿ. ಇಲ್ಲ ಎಲ್ಲ ತಿಂದಿರೋದು. ತಾಳ ವಿಂಗ್ ಪೀಸ್ ಎಲ್ಲ ತಿನ್ಬಾರ್ದು, ಇಂಜೆಕ್ಷನ್ ಮಾಡ್ತಾರೆ ಅದಕ್ಕೆ. ದುಡ್ಡು ಇಸ್ಕೊಂಡು ಕಳಿಸಿ. ಆಯ್ತು, ಇಷ್ಟೆಲ್ಲ ಕಾಲೇಜ್ ಹೋಗ್ತಾರೆ, ತಲೆ ಕೂದ್ಲಾಕ್ ನೀನು ಹೋಯ್ತದ ಮಗನ. ಅವಾಗ ಅವಾಗ ನಮ್ಮ ಅಮ್ಮಂಗೆ ಇನ್ನೂ ಗೊತ್ತಿರ್ಲಿಲ್ಲ ಬೆಳ್ಳಗೆ ಕರ್ರಿಗೆ ಹೆಂಗ್ ಮಾಡೋದು ಅಂತ. ಹಂಗೆ ಬಿಟ್ಬಿಟ್ಟೆ. ನಾನು ಹೇಳೋ ಮಾತು ಏನು ಕೇಳಲ್ಲ. ಮಚಾ ಬಾಯ್ಲೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೂತ್ಕೊಂಡಿದ್ದು. ಅಂದರೆ ನನ್ನ ಹಸ್ಬೆಂಡ್ ಅವರ ಕ್ಲಾಸ್ಮೇಟ್ಸೇ ಇವರೆಲ್ಲರೂ. ಅದಕ್ಕೆ ಏನೇನೋ ತಮಾಷೆಯಾಗಿ ಅವ್ರವ್ರ ಕಾಲು ಎಳ್ಕೊಂಡು ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಅದಾದಮೇಲೆ ಹೊರಡೋಣ ಅಂತೇಳಿ ನಾವು ಕೂಡ ಹೊರಟು. ನನಗಿದೆಲ್ಲ ಹೊಸದು, ಯಾಕಂದರೆ ನನಗೆ ಝೀರೋ ಫ್ರೆಂಡ್ಸ್, ನನಗೆ ಯಾರೂ ಫ್ರೆಂಡ್ಸೇ ಇಲ್ಲ ಅಷ್ಟೊಂದು. ಆದರೆ ನನ್ನ ಹಸ್ಬೆಂಡ್ಗೆ ಆ ಥರ ಅಲ್ಲ, ಅವ್ರಿಗೆ ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ. ಅದನ್ನೇ ಸುಮ್ಮನೆ ಹಿಂಗೆ ಮಾತಾಡ್ಕೊಂಡು ಕೂತಿದ್ದು. ಅದಾದಮೇಲೆ ಇವಾಗ ಹೊರಡ್ತಾ ಇದ್ದೀವಿ. ಹೆಂಗಿತ್ತು ಬೆಟ್ಟ ಹತ್ತಿದ್ದು? ಚೆನ್ನಾಗಿತ್ತಾ? ಮಟನ್ ಅಂದರೆ ಚೆನ್ನಾಗಿ ತಿಂತಾರೆ, ಆದರೆ ಇವತ್ತು ಫುಲ್ಲು ಖಾಲಿ ಎಲ್ಲ ಬಿಟ್ಬಿಟ್ರಲ್ಲ. ಇಲ್ಲ ಚರ್ಬಿ ಎಲ್ಲ ಕಮೆಂಟ್ ಮಾಡಿದ್ರೆ ಬೈತಾನೆ ನಡಿ. ಇನ್ನು ಹೊರಡೋಣ ಅಂತ ಹೇಳಿ ಹೊರಟು. ಅದಾದಮೇಲೆ ಅವ್ರಿಗೆ ಅಲ್ಲಿ ಚೇರ್ ಇಟ್ಟಿರೋದು ಕಾಣಿಸ್ಬಿಟ್ಟಿದೆ. ನಾವು ಹೆಲ್ಮೆಟೆಲ್ಲ ಹಾಕ್ಕೊಂಡು ಗಾಡಿಯೆಲ್ಲ ಮೂವ್ ಮಾಡಿ ಮುಂದೆ ಬಂದು ಅದಾದಮೇಲೆ ಚೇರ್ ನೋಡಿಬಿಟ್ಟು ಅವರು ಗಾಡಿಲೇ ಮೇಲ್ಗಡೆ ಬಂದುಬಿಟ್ರು. ಬಾ ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗಿಯೋಣ, ಅಲ್ಲಿ ಚೆನ್ನಾಗಿದೆ, ನಿನ್ನ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಬಿಸಿಲು ಬೇರೆ ಬರ್ತಾಯಿತ್ತು, ಅಂದರೆ ಎದುರು ಬಿಸಿಲು ಹೊಡಿತಿತ್ತು ಮುಖಕ್ಕೆ. ಜಾಸ್ತಿ ಹೊತ್ತಲ್ಲಿ ಕೂರ್ಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದ್ರು. ಆದರೆ ಸನ್ಸೆಟ್ನ ನೋಡ್ಲಿಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಅಲ್ಲಿ ಆರಾಮಾಗಿ ಚೇರ್ ಮೇಲೆ ಕೂತ್ಕೊಂಡು
ಕೂತ್ಕೊಂಡು ಸೂರ್ಯ ಮುಳುಗೋದು ನೋಡೋದೇ ಒಂಥರ ಖುಷಿ ಅನಿಸುತ್ತೆ ಅಂತ ಅನ್ನಿಸ್ತು ನನಗೆ. ಅಷ್ಟು ಚೆನ್ನಾಗಿತ್ತು ಅಲ್ಲಿ ವ್ಯೂ. ಸಂಜೆ ಟೈಮು ಸನ್ಸೆಟ್ ನೋಡಲಿಕ್ಕೆ ಅಥವಾ ಸನ್ರೈಸ್ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇನ್ನು ನಾವು ಕೂಡ ನಾವು ಹೊರಟಾಗ ಸುಮಾರು 4 ಗಂಟೆ ಆಯಿತು. ಇನ್ನೇನು ಹೊರಡೋಣ ಅಂತ ಹೇಳ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಇಲ್ಲೆಲ್ಲ ಈ ಥರ ಅಡುಗೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡ್ತಿದ್ರಲ್ಲ, ಇದನ್ನು ಸೇಮ್ ನಮ್ಮೂರ ಕಡೆನೂ ಕೂಡ ನಾವು ಮಾಡ್ತೀವಿ. ನಮ್ಮ ಕಡೆ ಉಬ್ನಳಮ್ಮ ಅಂತ ಒಂದು ದೇವರಿದೆ. ನಮ್ಮ ಮನೆಯಲ್ಲಿ ನಾವು ಅಲ್ಲಿಗೆ ಹೋಗಿ ಈ ಥರ ಪರ ಎಲ್ಲ ಮಾಡ್ತೀವಿ. ನಮ್ಮ ಮದುವೆ ದಸದ್ರಲ್ಲೂ ಕೂಡ ನಾವು ಅಲ್ಲಿ ಹೋಗಿ ಮಾಡಿದ್ದು, ಅದನ್ನೇ ಮಾತಾಡಿಕೊಂಡು ನಾವು ಕೂಡ ಬರಬೇಕಾದ್ರೆ ಇಲ್ಲಿ ಹಳಸ್ನೆಣ್ಣು ಕಾಣಿಸ್ತು. ನನಗೆ ಹಳಸ್ನೆಣ್ಣು ಈ ಥರ ಎಲ್ಲ ಕಾಣಿಸಿದ್ರೆ ತಗೊಳ್ದೇನೆ ಅಂತೂ ಬರಲ್ಲ ನಾನು. ಹಾಗಾಗಿ ನಾನೊಂದು ತೊಗೊಂಡೆ, ಚಿಕ್ಕದು ತೊಗೊಂಡೆ. ಜಾಸ್ತಿ ದೊಡ್ಡದು ತೊಗೊಂಡ್ರೆ ವೇಸ್ಟ್ ಆಗೋಗ್ಬಿಡುತ್ತೆ ಅಂತೇಳಿ ಒಂದು 100 ರೂಪಾಯಿ ಕೊಟ್ಟು ಚಿಕ್ಕದನ್ನ ತಗೊಂಡು ಬಂದು 5 ಗಂಟೆ ಆಯಿತು. ಇವಾಗ ಬಂದಿದ್ದೀವಿ. ಇವರು ಫುಲ್ಲು ಕೆಂಪಗಾಗ್ಬಿಡಿವೆ ಅವ್ರ ಕಣ್ಣು. ಇನ್ನು ನಾವು ಕೂಡ ಬೇಗನೆ ಬಂದು ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ನಾನು ಶಾಪಿಗೆ ಬಂದೆ. ನನಗೇನು ಅಷ್ಟೊಂದು ಟಯರ್ಡ್ ಅಂತ ಅನ್ನಿಸ್ಲಿಲ್ಲ. ಆದರೆ ನನ್ನ ಹಸ್ಬೆಂಡ್ಗೆ ಕಣ್ಣೆಲ್ಲ ಉರಿತಿತ್ತಂತೆ, ಸ್ವಲ್ಪ ಕಣ್ಣೆಲ್ಲ ಕೆಂಪು ಕೂಡ ಆಗೋಗ್ಬಿಟ್ಟಿತ್ತು ಅವ್ರಿಗೆ. ಗಾಳಿಲಿ ಬಂದಿದ್ದಕ್ಕೆ ಅಂತ ಅನಿಸುತ್ತೆ. ಹಂಗಾಗಿ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಅವರು ಸಂಜೆಗೆ ಬಂದರು. ಹೋಗ್ಲಿ, ಬಿಚ್ಚಕ್ಕೆ ಇಷ್ಟ ಇಲ್ಲ. ಸ್ಲಿಪ್ಪರ್ ಬಿಚ್ಚಕ್ಕೆ ಇಷ್ಟ ಇಲ್ವಾ? ಇಲ್ವಾ? ಕುತ್ಕೋ ಬಾ ಒಳಗಡೆ. ಅಪ್ಪು ಆಯ್ತಾ ನಿದ್ದೆ? ಫೇಸ್ ವಾಶ್ ಮಾಡ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬಂದು ಫ್ಯಾನ್ ಹಾಕಮ್ಮ, ಅದು ಸೌಂಡ್ ಬರುತ್ತೆ. ಸೌಂಡ್ ಇವರಿಗೆ ಒಂದು 5 ನಿಮಿಷ ಫ್ಯಾನ್ ಇಲ್ಲ ಅಂದ್ರೂ ಇರ್ಲಿಕ್ಕಾಗಲ್ಲ. ನಾನು ಆರಾಮಾಗಿರ್ತೀನಿ, ಇವ್ರು ಮಾತ್ರ ಇರಲ್ಲ. ಇವಾಗ ಸಂಜೆ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನು ಶಾಪ್ಗೆ ಬಂದೆ. ಇವರು ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಇವಾಗ ಎದ್ದು ಬಂದಿದ್ದಾರೆ. 6:45 ಆಗಿದೆ. ಮತ್ತು ನಾನು ವ್ಲಾಗ್ನು ಕೂಡ ಎಂಡ್ ಮಾಡಿರಲಿಲ್ಲ ಅಲ್ಲ, ಹಾಗಾಗಿ ವ್ಲಾಗ್ನು ಎಂಡ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಏನು ಚಂದ ನಿದ್ದೆ ಮಾಡಿ ಬಂದಿದ್ದಾರೆ ಅಂದರೆ 2 ಅವರ್. ನಾವು ಬಂದಿದ್ದು 5 ಗಂಟೆಗೆ, ಇವಾಗ 7 ಗಂಟೆ ಆಗಿದೆ. ಇವಾಗ ಇವ್ರು ಬಂದಿರೋದು. ಕಣ್ಣೆಲ್ಲ ಒಳ್ಳೆ ಟೊಮೊಟೊ ಥರ ಆಗೋಗ್ಬಿಟ್ಟಿದ್ದು ಕೆಂಪುಗೆ. ಇನ್ನು ಹೋಗಿ ಸ್ವಲ್ಪ ಊಟ ಗೀಟ ಮಾಡಿ ಇವತ್ತು ನಿದ್ದೆ ಮಾಡೋದಷ್ಟೇ. ಅಡುಗೆ ಏನು ಮಾಡೋಂಗಿಲ್ಲ. ಬೆಳಗ್ಗೆ ಮಾಡಿರೋ ರೊಟ್ಟಿ ಇನ್ನೂ ಹಂಗೆ ಇದೆ. ಇವ್ರು ಬೆಳಗ್ಗೆ ಬೇಗ ತಿಂಡಿ ತಿನ್ಲಿಕ್ಕೆ ಬಂದಿದ್ರು, ಅದೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿರೋದು. ಲೇಟಾಗಿ ಬಂದರು. ಇವಾಗ ಹೋಗಿ ಅದನ್ನೇ ತಿಂದ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡೋದಷ್ಟೇ. ಸ್ವಲ್ಪ ಬಟ್ಟೆ ಮಾಡಿಸ್ಬೇಕು. ಇದು 2 ಕೆಲಸ ಇವತ್ತು. ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇಲ್ಲಿ ಸ್ವಲ್ಪ ಸೌಂಡ್ ಜಾಸ್ತಿ, ನಾನು ಮಾತಾಡ್ತಿರೋದು ನೀಟಾಗಿ ಕೇಳಿಸ್ತಾ ಇದೆಯಾ ಅಂತ ಹೇಳಿ ನನಗೆ ಗೊತ್ತಿಲ್ಲ.